ನಾವೀಗ ಅಯೋಧ್ಯೆಯ ವಿಲ್ವವರಿ ಘಾಟ್ನಲ್ಲಿದ್ದೇವೆ. ವಿಲ್ವವರಿ ಘಾಟ್ ಇತ್ತೀಚೆಗೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಳ್ತಾ ಇದೆ. ಅಯೋಧ್ಯೆಗೆ ಬಂದವರು ಈ ಸ್ಥಳಕ್ಕೆ ಖಂಡಿತವಾಗಿ ಭೇಟಿಯನ್ನ ಕೊಟ್ಟೇ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ದಶರಥರು ಇಲ್ಲಿ ಅಂತ್ಯ ಸಂಸ್ಕಾರವಾದಂತಹ ಸ್ಥಳವಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಇತ್ತೀಚೆಗೆ ಪ್ರಸಿದ್ಧಿಯನ್ನ ಪಡೆದುಕೊಳ್ಳೋದಕ್ಕೆ ಕಾರಣವಾಗ್ತಿದೆ. ನನ್ನ ಹಿಂಬದಿಯಲ್ಲಿ ಇರುವಂತಹ ಈ ಒಂದು ಅಂತ್ಯ ಸಂಸ್ಕಾರದ ಒಂದು ಸಮಾಧಿ ಏನಿದೆ, ಇದು ಮುಖ್ಯವಾಗಿ ದಶರಥ ಮಹಾರಾಜರು ಇಲ್ಲಿ ಸಂಸ್ಕಾರವಾದಂತಹ ಸ್ಥಳವಾಗಿದೆ. ಮುಖ್ಯವಾಗಿ ಅವರ 4 ಜನ ಮಕ್ಕಳ ಪಾದುಕೆಗಳೇನಿದೆ ಅದೆಲ್ಲವನ್ನು ಕೂಡ ಇಲ್ಲಿ ಅಚ್ಚೇರಿಸಲಾಗಿದೆ. ಜೊತೆಗೆ ಇಲ್ಲಿ ಉಳಿದಂತಹ ಅವರ ಸಂಬಂಧಪಟ್ಟಂತಹ ಎಲ್ಲ ಕೆಲವೊಂದಿಷ್ಟು ಪಾದುಕೆಗಳೇನಿದೆ ಅದೆಲ್ಲವನ್ನು ಕೂಡ ಇಡುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಿ ದಶರಥ ಮಹಾರಾಜರ ಪಾದುಕೆಯನ್ನು ಕೂಡ ಇಲ್ಲಿ ಇಡಲಾಗಿರುವಂತಹ ದೃಶ್ಯವಾಗಿರುವಂತಹ ಅವರ ಗುರುಗಳ ಇನ್ನು ಪಕ್ಕದಲ್ಲಿ ತಾವು ಗಮನಿಸಬಹುದು. ಇಲ್ಲಿ ಪ್ರಾಚೀನ ಕಾಲದ ಕೆಲವೊಂದಿಷ್ಟು ಯುದ್ಧ ಆಯುಧಗಳೇನಿದೆ ಆ ಆಯುಧಗಳು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಳ್ತಾ ಇದೆ. ಇಷ್ಟು ವರ್ಷಗಳಾದ್ರೂ ಕೂಡ ಇಲ್ಲಿ ಇದನ್ನ ನೆಲದಲ್ಲಿ ಅಥವಾ ಇಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಗ್ರಾನೈಟ್ ಮುಖಾಂತರವಾಗಿ ಇದನ್ನ ಇಲ್ಲಿ ಹಾಕಿದ್ರೂ ಕೂಡ ಸ್ವಲ್ಪವೂ ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗದ ರೀತಿಯಲ್ಲಿ ಇದು ತನ್ನಂತಾನೇ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇದೆ ಅಂತ ಮಾಹಿತಿಗಳು ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಇದು ಮುಖ್ಯವಾಗಿ ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲರೂ ಕೂಡ ಕಾಡಿನಲ್ಲಿ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜರು ಸಾವನ್ನಪ್ತಾರೆ. ಜೊತೆಗೆ ಮಹರ್ಷಿಗಳು ಕೊಟ್ಟಂತಹ ಒಂದು ಆದೇಶವೇನಿರುತ್ತೆ, ಎಲ್ಲಿ ಯಾವುದು ಶುದ್ಧವಾಗಿರುವಂತಹ ಪರಿಶುದ್ಧವಾದಂತಹ ಪವಿತ್ರ ಸ್ಥಳ, ಯಾರನ್ನು ಕೂಡ ಇದುವರೆಗೆ ಅಂತ್ಯ ಸಂಸ್ಕಾರ ಮಾಡದೇ ಇರುವಂತಹ ಸ್ಥಳದಲ್ಲಿ ದಶರಥರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಣಯವಾಗಿರುತ್ತೆ. ಆ ಆದೇಶದ ಮೇರೆಗೆ ಬಹುತೇಕ ಸ್ಥಳಗಳನ್ನು ಕೂಡ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅವರ ಕುಟುಂಬಸ್ಥರು. ಬಳಿಕ ಈ ರೀತಿಯಾದಂತಹ ಒಂದು ಪ್ರದೇಶ ಇಲ್ಲಿ ವಿಲ್ವವರಿ ಘಾಟ್ ಇದೆ ಅನ್ನುವಂಥದ್ದನ್ನ ಪತ್ತೆ ಮಾಡಲಾಗುತ್ತೆ. ಶೋಧನೆ ಮಾಡಿದ ಬಳಿಕ ಇಲ್ಲಿ ಅವರನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಲಾಗಿರುತ್ತೆ. ಅಲ್ಲೂ ಕೂಡ ಮತ್ತೆ ವಿಘ್ನಗಳು ಎದುರಾಗುತ್ತಂತೆ. 4 ಕಡೆಯೂ ಕೂಡ ಆ ಒಂದು ಕಟ್ಟಿಗೆಗಳನ್ನ ಇಡಲಾಗುತ್ತೆ. 4 ಕಡೆ ಕಟ್ಟಿಗೆಗಳನ್ನ ಇಟ್ಟಂತ ಸಂದರ್ಭದಲ್ಲಿ 4ನೇ ಕಟ್ಟಿಗೆ ಇಡುವ ಜಾಗ ಅಪವಿತ್ರವಾಗಿದೆ ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ಮತ್ತೆ ಅದನ್ನ ಶುದ್ಧವನ್ನ ಮಾಡಿ ಇದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಮಾಡಲಾಗಿರುತ್ತೆ. ನಮ್ಮ ಜೊತೆ ಇಲ್ಲಿರುವಂತಹ ಉಸ್ತುವಾರಿಯಾಗಿ ಈ ಒಂದು विल्ववरी घाट उस्तुवारी वहिसिಕೊಂಡಿರುವಂತಹ संदीप ಅವರಿದ್ದಾರೆ. ಅವ್ರನ್ನ ಮಾತಾಡೋಣ. संदीप जी, ये घाट के बारे में बात करना है तो क्या विशेषता है? यह विल्ववरी घाट है। अयोध्या के सप्त हरियों में से प्रमुख हरि विल्ववरी घाट, जहाँ पे चक्रवर्ती महाराज दशरथ जी का अंतिम संस्कार किया गया था। ये सबसे पवित्र भूमि है जहाँ पे किसी का दाह संस्कार नहीं हुआ था। यहाँ पे चक्रवर्ती महाराज जी का दाह संस्कार किया गया। अच्छा, इससे पहले संस्कार का पहले क्या निर्णय लिया था, क्या आदेश हुआ था? जिस समय चक्रवर्ती महाराज दशरथ जी का शरीर छूटा है, प्रभु राम जी, लक्ष्मण जी, माता सीता जी के साथ तो वन ही चले गए थे। भरत और शत्रुघ्न जी थे, लेकिन उस समय ननिहाल में थे। वशिष्ठ जी के द्वारा दूत भेज के उन्हें बुलाया गया। तो भरत जी के आने के बाद भरत जी ने कहा, हमारे पिताजी का अंतिम संस्कार ऐसे स्थान पर किया जाए जहाँ किसी अन्य का दाह संस्कार न किया गया हो। उस समय वशिष्ठ जी के नेतृत्व में शोधकर्ता, आचार्य, विद्वान इस कार्य में लग गए कि वह सबसे पवित्र भूमि कौन सी है जहाँ पे महाराज दशरथ जी का दाह संस्कार किया जा सके। तो शोधकर्ता उस समय पूरे नौका में सरसों का तेल डाल के महाराज जी का शरीर उसमें रखा गया, जिससे शरीर सुरक्षित रह सके। और शोधकर्ताओं के द्वारा शोध कार्य शुरू हो गया कि वह सबसे पवित्र भूमि कौन सी है जहाँ महाराज जी का दाह संस्कार किया जा सके। शोध करते करते जब यहाँ पर पहुंचे, ये विल्वहरी घाट है, अयोध्या के सप्त हरियों में से प्रमुख हरि विल्वहरी घाट, जहाँ पे महाराज दशरथ जी का अंतिम संस्कार किया गया। यहाँ पे ऑलरेडी अंत्य संस्कार के समाधि के ऊपर क्या क्या निशाना पूरा है, इसका बारे में बोलना है तो आप थोड़ा विवरण दे सकते हो? चक्रवर्ती महाराज दशरथ जी का दाह संस्कार इसी स्थान पर किया गया। ये सबसे पवित्र भूमि थी। अब हमारे हिंदू सनातन धर्म में दाह संस्कार के बाद कुछ नहीं बचता है, राग बचती है। अगर वैसे छोड़ दिया जाता आज वैसे, तो आज ये बताने वाला कोई नहीं होता कि महाराज दशरथ जी का दाह संस्कार कहाँ पे किया गया है। तो उसी स्थल पे ये समाधि स्थल प्रतीकात्मक रूप से बनाई गई है, जिनके ऊपर चारों भाइयों के चरण पादुका हैं। ये काली काली जो आपको दिख रही है पिंड वेदी है, जो दाह संस्कार के बाद पिंडदान किया जाता है। ये बड़ा सा जो चरण चिन्ह है, ये गुरु वशिष्ठ जी का है। वो प्राचीन अस्त्र शस्त्र है जिसमें आज तक जंग नहीं लगा है। अच्छा, यहाँ पे सूर्यवंशी क्षत्रियों का वंशज कितना लोग है, कितना विलेजेस है आजू बाजू में, ये विल्ववरी घाट के आजू बाजू में? सूर्यवंशी यहाँ पे लगभग 115 गांव में बसे हुए हैं। अच्छा, तो उन लोग का आजकल और थोड़ा दिन में राम मंदिर उद्घाटन भी हो रहा है, उसका बारे में उनको सारे को इन्वाइट किया है? क्या है, आप लोग को कुछ इन्विटेशन है? नहीं, अभी तो उनके तरफ से थोड़ा दुख है, उनको मलाल है इस चीज की, जो उनके पूर्वजों के द्वारा न्यौछावर किया गया है, सर्वस्व न्यौछावर किया गया। अब इस समय थोड़ा अनदेखा किया जा रहा है उन्हें, इस चीज का बहुत मलाल है।
ಇದಿಷ್ಟು ಸಂದೀಪ್ ಅವರ ಅಭಿಪ್ರಾಯವಾಗಿರುವಂತದ್ದು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಒಂದು ಸ್ಥಳ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತೆ, ತುಂಬಾ ಪವಿತ್ರವಾಗಿರುವಂತಹ ಸ್ಥಳವಾಗಿರೋದ್ರಿಂದ ಆ ಒಂದು ಸ್ಥಳವನ್ನು ಹುಡುಕೋದಕ್ಕೆ ಈ ಹಿಂದೆ ಮಹರ್ಷಿಗಳು ಆದೇಶವನ್ನು ಮಾಡಿದ್ರು. ಯಾಕೆಂತ ಹೇಳಿದ್ರೆ, ದಶರಥರ ಒಂದು ಅಂತಿಮ ಸಂಸ್ಕಾರ ಪವಿತ್ರವಾಗಿರುವಂತಹ ಜಾಗದಲ್ಲಿ ಆಗಬೇಕು, ಯಾರನ್ನು ಕೂಡ ಆ ಒಂದು ಪ್ರದೇಶದಲ್ಲಿ ಅಂತಿಮ ಸಂಸ್ಕಾರವನ್ನ ಈ ಹಿಂದೆ ಮಾಡಿರಬಾರದು ಅನ್ನುವಂತ ಕಾರಣಕ್ಕಾಗಿ ಇದನ್ನ ಈ ಒಂದು ಸ್ಥಳವನ್ನ ಆಯ್ಕೆ ಮಾಡಲಾಗಿದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.